ನಮ್ಮ ಭೂಮಿ ಗೋಳವಾಗಿಲ್ಲ, ಬದಲಿಗೆ ಚಪ್ಪಟೆ ಆಗಿದೆ. ಹೀಗಂತ ನಾನ್ ಹೇಳ್ತಿಲ್ಲ. ಅಮೆರಿಕಾದಲ್ಲಿರುವ 10% ಜನ, UK ಅಲ್ಲಿರುವ 3% ಜನ ಹಾಗೂ ಬ್ರೆಜಿಲ್ನ 7% ಜನ ನಮ್ಮ ಭೂಮಿ ಚಪ್ಪಟೆ ಆಗಿದೆ ಅಂತ ನಂಬ್ತಿದ್ದಾರೆ. ಹಾಗಂತ ಅವರೆಲ್ಲ ಅನ್ಎಜುಕೇಟೆಡ್ ಪೀಪಲ್ಸ್ ಅಂತ ಅಂದ್ಕೋಬೇಡಿ. ಅವರೆಲ್ಲರೂ ವೆಲ್ ಎಜುಕೇಟೆಡ್ ಪೀಪಲ್ಸ್. ಬರೀ ಅವರು ನಂಬ್ತಿದ್ದಾರೆ ಅಂದ್ರೆ ನಮ್ಗೆ ಅಷ್ಟೊಂದು ಆಶ್ಚರ್ಯ ಆಗ್ತಿರ್ಲಿಲ್ಲ. ಭೂಮಿ ಚಪ್ಪಟೆ ಆಗಿದೆ ಅಂತ ನಿರೂಪಿಸಲು ಅವರು ತುಂಬಾನೇ ಥಿಯರಿಗಳನ್ನ ಕೂಡ ಪಬ್ಲಿಷ್ ಮಾಡಿದ್ದಾರೆ. ನಿಜವಾಗ್ಲೂ ಇವರ ಥಿಯರಿಗಳನ್ನ ಕೇಳ್ತಾ ಇದ್ರೆ ಒಂದು ಕ್ಷಣ ಅವರು ಹೇಳೋದೆಲ್ಲ ನಿಜ ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ಫೇಮಸ್ ಬ್ಲಾಗಿಂಗ್ ಸೈಟ್ ಆಗಿರುವ ಮಿರರ್ ನಲ್ಲಿ ಕೂಡ ಈ ಥಿಯರಿ ಬಗ್ಗೆ ಮಾತನಾಡಿದ್ದಾರೆ. ಒಂದು ಕಾಲದಲ್ಲಿ ಭೂಮಿ ಚಪ್ಪಟೆ ಆಗಿದೆ ಅಂತ ಜನ ನಂಬ್ತಾ ಇದ್ರು. ಆದ್ರೆ ವಿಜ್ಞಾನ ಬೆಳೀತಾ ಹೋದಂತೆ ಭೂಮಿ ಚಪ್ಪಟೆಯಾಗಿಲ್ಲ, ಬದಲಿಗೆ ಗೋಳವಾಗಿದೆ ಅಂತ ಜನ ನಂಬೋದಕ್ಕೆ ಶುರು ಮಾಡ್ತಾರೆ. ಅಷ್ಟಕ್ಕೂ ಅವರೆಲ್ಲ ಭೂಮಿ ಚಪ್ಪಟೆಯಾಗಿದೆ ಅಂತ ಹೇಗೆ ನಿರೂಪಿಸೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅವರ ಥಿಯರೀಸ್ ಅನ್ನ ಕೇಳಿದ್ಮೇಲೆ ನಿಮ್ಮ ಅಭಿಪ್ರಾಯ ಕೂಡ ಬದಲಾಗಬಹುದು. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ನಾನು ಚಿಕ್ಕವನಿದ್ದಾಗ ಈ ರೀತಿ ಯೋಚನೆ ಮಾಡ್ತಿದ್ದೆ, ನಮ್ಮ ಭೂಮಿ ಫ್ಲಾಟ್ ಆಗಿದೆ ಅಲ್ವಾ, ಒಂದು ವೇಳೆ ಈ ಭೂಮಿಯ ತುದಿಯಲ್ಲಿ ವಾಸ ಮಾಡ್ತಿರುವ ಮನುಷ್ಯರು ಅಲ್ಲಿಂದ ಕೆಳಗಡೆ ಜಾರಿ ಬಿದ್ರೆ ಏನಾಗುತ್ತೆ? ಇಂತಹ ವಿಚಿತ್ರವಾದ ಯೋಚನೆಗಳು ನನ್ನ ತಲೆಯಲ್ಲಿ ಬರ್ತಾ ಇದ್ವು. ನಿಮ್ಗೆ ಕೂಡ ಇಂತಹ ಯೋಚನೆ ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಆದ್ರೆ ಶಾಲೆಗೆ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ನಮ್ಮ ಭೂಮಿ ಫ್ಲಾಟ್ ಆಗಿಲ್ಲ, ಬದಲಿಗೆ ರೌಂಡ್ ಆಗಿದೆ ಅಂತ. ಇಲ್ಲಿ ಕೂಡ ನನ್ಗೆ ಮತ್ತೊಂದು ಪ್ರಶ್ನೆ ಉಟ್ಕೊಳ್ತು. ಅದೇನಂದ್ರೆ ನಾವು ಭೂಮಿಯ ಮೇಲಿನ ಭಾಗದಲ್ಲಿ ಇದ್ದೀವಿ, ಓಕೆ, ಭೂಮಿಯ ಕೆಳಗಡೆ ಇರೋರ ಪರಿಸ್ಥಿತಿ ಏನು? ಅಂದ್ರೆ ಭೂಮಿಯಿಂದ ಅವರೆಲ್ಲ ಕೆಳಗಡೆ ಬಿದ್ದೋಗ್ತಾರಲ್ವಾ? ಹಾಗಂತ ನನ್ಗೆ ಅನಿಸ್ತಾ ಇತ್ತು. ಆಗ ನನಗೆ ಗ್ರಾವಿಟಿ ಬಗ್ಗೆ ತಿಳಿತು. ಹಾಗೂ ಭೂಮಿ ತನ್ನ ಸುತ್ತ ಸುತ್ತೋದ್ರಿಂದ ಭೂಮಿಯಲ್ಲಿ ಹಗಲು ಮತ್ತು ರಾತ್ರಿ ಬರುತ್ತೆ ಅಂತ ಕೂಡ ನನಗೆ ಅರ್ಥ ಆಯ್ತು. ಮಕ್ಕಳಲ್ಲಿ ಇಂತಹ ವಿಚಿತ್ರವಾದ ಯೋಚನೆಗಳು ಬರೋದು ತುಂಬಾನೇ ಕಾಮನ್. ಆದ್ರೆ ಮೆಚುರಿಟಿ ಬಂದಿರುವಂತಹ ವೆಲ್ ಎಜುಕೇಟೆಡ್ ಪೀಪಲ್ಸ್ ಕೂಡ ಭೂಮಿ ರೌಂಡ್ ಆಗಿಲ್ಲ, ಫ್ಲಾಟ್ ಆಗಿದೆ ಅಂತ ಯೋಚನೆ ಮಾಡ್ತಾರೆ ಅಂದ್ರೆ ನೀವು ನಂಬ್ತೀರಾ? ಅದು ಕೂಡ ಅಂತರಿಕ್ಷಕ್ಕೆ ಮನುಷ್ಯರು ಹೋಗಿ ಬರುವ ಕಾಲದಲ್ಲಿ ಭೂಮಿ ಫ್ಲಾಟ್ ಆಗಿದೆ ಅಂತ ವಾದ ಮಾಡ್ತಿದ್ದಾರೆ. ಅದಕ್ಕೆ ಅವರು ಕೊಡುವ ಲಾಜಿಕ್ ಗಳನ್ನ ನೀವು ಕೇಳಿದ್ರೆ ಒಂದು ಕ್ಷಣ ಅವರು ಹೇಳೋದು ಕೂಡ ನಿಜ ಅಲ್ವಂತ ನಿಮ್ಗೆ ಅನ್ಸುತ್ತೆ. ಈಗ ಅವರು ಹೇಳುವ ಥಿಯರಿಗಳನ್ನ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವ್ರ ಥಿಯರಿ ಪ್ರಕಾರ ನಮ್ಮ ಭೂಮಿಯೇ ಈ ಬ್ರಹ್ಮಾಂಡದ ಸೆಂಟರ್ ಪಾಯಿಂಟ್. ಈ ಮಾಡೆಲ್ ನಲ್ಲಿ ಸೂರ್ಯ ಮತ್ತು ಚಂದ್ರ ಟಾರ್ಚ್ ಲೈಟ್ ತರ ಭೂಮಿಯ ಮೇಲೆ ಸುತ್ತುತ್ತಾ ಇರ್ತಾರೆ. ಈ ಮಾಡೆಲ್ ನಲ್ಲಿ ನಮ್ಮ ಭೂಮಿ ತಿರುಗೋದಿಲ್ಲ, ಬದಲಿಗೆ ಸೂರ್ಯ ಮತ್ತು ಚಂದ್ರ ಭೂಮಿಯ ಮೇಲೆ ಸುತ್ತುತ್ತಾರೆ. ಇದರಿಂದ ಭೂಮಿಯಲ್ಲಿ ಹಗಲು ಮತ್ತು ರಾತ್ರಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಥಿಯರಿ ಪ್ರಕಾರ ನಮ್ಮ ಸೂರ್ಯ ತುಂಬಾನೇ ಚಿಕ್ಕವನು. ನಮ್ಮ ಭೂಮಿ ಒಂದು ತಟ್ಟೆಯ ಆಕಾರದಲ್ಲಿದೆ. ನಾರ್ತ್ ಪೋಲ್ ಅನ್ನೋದು ಭೂಮಿಯ ಸೆಂಟರ್ ನಲ್ಲಿದೆ. ಹಾಗೂ ಅಂಟಾರ್ಟಿಕಾ ಈ ಭೂಮಿಯ ಸುತ್ತಲೂ ಇದೆ. ಅಂದ್ರೆ ಭೂಮಿಯ ತುದಿಯಲ್ಲಿ ಅಂಟಾರ್ಟಿಕಾ ಇದೆ. ಒಂದು ರೀತಿಯಲ್ಲಿ ಭೂಮಿಗೆ ಇರುವ ಹಿಮದ ಗೋಡೆಗಳು ಇವು. ಈ ಹಿಮದ ಗೋಡೆಗಳು ಭೂಮಿಯಲ್ಲಿರುವ ಜೀವಿಗಳನ್ನ ಭೂಮಿಯಿಂದ ಕೆಳಗಡೆ ಬೀಳದಾಗಿ ನೋಡಿಕೊಳ್ತವೆ. ಇವ್ರ ಪ್ರಕಾರ ಗ್ರಾವಿಟಿ ಅನ್ನೋದು ನಮ್ಮೆಲ್ಲರ ಭ್ರಮೆ ಅಷ್ಟೇ. ಅಂದ್ರೆ ಭೂಮಿ ವಸ್ತುಗಳನ್ನ ತನ್ನ ಕಡೆ ಸೆಳೆಯೋದಿಲ್ಲ, ಬದಲಿಗೆ ಭೂಮಿಯ ಕೆಳಗಡೆ ಒಂದು ಇಂಜನ್ ರೀತಿಯಲ್ಲಿ ಇರುತ್ತೆ. ಅದೇ ಭೂಮಿಯನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತೆ. ಈ ಫ್ಲಾಟ್ ಅರ್ತ್ ಥಿಯರಿ ಅನ್ನೋದು ಕೇಳೋದಕ್ಕೆ ಹಾಗೂ ನೋಡೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಿದ್ರೆ ನಿಜವಾಗ್ಲೂ ಈ ಭೂಮಿ ಫ್ಲಾಟ್ ಆಗಿದೆಯಾ? ಈ ಥಿಯರಿಯನ್ನ ನಂಬೋರ ಪ್ರಕಾರ ನಾಸಾ ಹಾಗೂ ಇತರೆ ಸ್ಪೇಸ್ ಏಜೆನ್ಸಿಗಳಿಗೆ ಕೂಡ ಭೂಮಿ ಫ್ಲಾಟ್ ಆಗಿದೆ ಅಂತ ಗೊತ್ತು. ಆದ್ರೂ ಅವರು ಭೂಮಿ ರೌಂಡ್ ಆಗಿದೆ ಅಂತ ಸುಳ್ಳು ಹೇಳ್ತಿದಾರಂತೆ. ಅದರಿಂದ ಅವ್ರಿಗೆ ಲಾಭ ಅಂದ್ರೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತ ಸುಳ್ಳು ಹೇಳಿ ಗವರ್ಮೆಂಟ್ ಇಂದ ಫಂಡಿಂಗ್ ಅನ್ನ ಅವರು ತೆಗೆದುಕೊಳ್ತಿದಾರಂತೆ. ಅಷ್ಟೇ ಅಲ್ಲ, ನಾವೆಲ್ಲರೂ ಭೂಮಿಯ ಫೋಟೋಗಳನ್ನ ನೋಡಿದೀವಲ್ಲ, ಅವೆಲ್ಲ ಸ್ಪೇಸ್ ಏಜೆನ್ಸಿಗಳು ಕ್ರಿಯೇಟ್ ಮಾಡಿರುವ ಗ್ರಾಫಿಕ್ಸ್ ಗಳಂತೆ. ಅಷ್ಟಕ್ಕೂ ನಮ್ಗೆಲ್ಲ ಭೂಮಿ ರೌಂಡ್ ಆಗಿದೆ ಅಂತ ಹೇಗೆ ಗೊತ್ತು? ನಾವೆಲ್ಲರೂ ಶಾಲೆಯಲ್ಲಿ ಓದ್ಕೊಂಡಿರ್ತೀವಿ, ಇಲ್ಲ ನಮ್ಮ ಸುತ್ತಮುತ್ತ ಇರುವ ಜನರು ಹೇಳಿರ್ತಾರೆ, ಇಲ್ಲಾಂದ್ರೆ ಮೀಡಿಯಾ ಹಾಗೂ ಇಂಟರ್ನೆಟ್ ಅಲ್ಲಿ ನೋಡಿ ತಿಳ್ಕೊಂಡಿರ್ತೀವಿ. ಆದ್ರೆ ಇವರೆಲ್ಲರೂ ಹೇಳೋದು ಸುಳ್ಳಾಗಿರ್ಬೋದಲ್ವಾ? ಅವರ ಮಾತುಗಳನ್ನ ನಾವು ಹೇಗೆ ನಂಬೋದಕ್ಕೆ ಸಾಧ್ಯ? ನಾವಂತೂ ಅಂತರಿಕ್ಷಕ್ಕೆ ಹೋಗಿ ನಮ್ಮ ಕಣ್ಣಾರೆ ನೋಡಿಲ್ಲ. ಸ್ಪೇಸ್ ಏಜೆನ್ಸಿಗಳು ಹೇಳೋದನ್ನೇ ನಿಜ ಅಂತ ಎಲ್ಲರೂ ನಂಬ್ತಾ ಇದ್ದಾರೆ. ಆದ್ರೆ ಭೂಮಿ ರೌಂಡ್ ಆಗಿದೆ ಅಂತ ವಿಜ್ಞಾನ ಹೇಗೆ ನಿರೂಪಿಸುತ್ತೆ ಅಂತ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮಲ್ಲಿ ಯಾರಾದ್ರೂ ಭೂಮಿ ಫ್ಲಾಟ್ ಆಗಿದೆ ಅಂತ ನಂಬೋರಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸುಮೇರಿಯನ್ ನಾಗರಿಕತೆಯ ಕಾಲದಲ್ಲಿ ಭೂಮಿ ಫ್ಲಾಟ್ ಆಗಿದೆ ಅಂತ ನಂಬಲಾಗ್ತಾ ಇತ್ತು. ಹಾಗೂ ಭೂಮಿಯ ತುದಿಯಲ್ಲಿ ದೊಡ್ಡ ದೊಡ್ಡ ಪರ್ವತಗಳು ಇವೆ. ಹಾಗೂ ಭೂಮಿ ಒಂದು ದೊಡ್ಡ ಸಮುದ್ರದ ಮೇಲೆ ತೇಲ್ತಾ ಇದೆ ಅಂತೆ. ನಮ್ಗೆ ಕಾಣುವ ಆಕಾಶದಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳು ಇವೆ. ಸ್ವರ್ಗದಿಂದ ಬರುವ ಬೆಳಕು ಆ ರಂಧ್ರಗಳ ಮೂಲಕ ಭೂಮಿಯಲ್ಲಿರುವ ಮನುಷ್ಯರಿಗೆ ಕಾಣಿಸುತ್ತೆ. ಆ ಬೆಳಕನ್ನೇ ನಾವೆಲ್ಲರೂ ನಕ್ಷತ್ರಗಳು ಅಂತ ಕರಿತೀವಿ. ಆಗಿನ ಕಾಲದಲ್ಲಿ ಸಮುದ್ರದಲ್ಲಿ ಪ್ರಯಾಣಿಸೋಕೆ ಜನರು ಹೆದರ್ಕೊಳ್ತಾ ಇದ್ರು. ಯಾಕಂದ್ರೆ ಸಮುದ್ರದಲ್ಲಿ ತುಂಬಾನೇ ದೂರ ಹೋದ್ರೆ ಅಲ್ಲಿ ಭೂಮಿಯ ತುದಿ ಅನ್ನೋದು ಕಂಡು ಬರುತ್ತೆ. ಸಮುದ್ರದ ನೀರು ಜಲಪಾತಗಳ ರೀತಿಯಲ್ಲಿ ಭೂಮಿಯಿಂದ ಕೆಳಗಡೆ ಬೀಳುತ್ತೆ ಅಂತ ನಂಬ್ತಾ ಇದ್ರು. ಭೂಮಿ ರೌಂಡ್ ಆಗಿದೆ ಅಂತ ನಾವು ಹೇಗೆ ಕಂಡು ಹಿಡಿಬೇಕಂದ್ರೆ
ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಚಂದ್ರನ ಸೈಜ್ ಅನ್ನೋದು ಆಗಾಗ ಬದಲಾಗುತ್ತೆ ಅಂತ. ಪ್ರಾಚೀನ ಜನರಿಗೆ ಇದೊಂದು ದೊಡ್ಡ ರಹಸ್ಯವಾಗಿತ್ತು. ಆದ್ರೆ ಗ್ರೀಕ್ ಗೆ ಸೇರಿದ ಅರಿಸ್ಟಾಟಲ್ ಚಂದ್ರನ ಮೇಲೆ ಬೀಳುವ ಶಾಡೋವನ್ನ ಗಮನಿಸ್ತಾನೆ. ಅದು ಯಾವಾಗ್ಲೂ ರೌಂಡ್ ಶೇಪ್ ನಲ್ಲಿ ಬೀಳ್ತಾ ಇತ್ತು. ಹಾಗೂ ಚಂದ್ರಗ್ರಹಣ ಸಮಯದಲ್ಲಿ ಕೂಡ ಚಂದ್ರನ ಮೇಲೆ ಬೀಳುವ ಶಾಡೋ ರೌಂಡ್ ಶೇಪ್ ನಲ್ಲಿ ಬೀಳ್ತಾ ಇತ್ತು. ಆಗ ಅರಿಸ್ಟಾಟಲ್ಗೆ ಅರ್ಥವಾಗುತ್ತೆ ಚಂದ್ರನ ಮೇಲೆ ಬೀಳುವ ಆ ಶಾಡೋ ನಮ್ಮ ಭೂಮಿಯದ್ದೇ ಅಂತ. ಇದರಿಂದ ನಮ್ಮ ಭೂಮಿ ರೌಂಡ್ ಆಗಿದೆ ಅಂತ ತಿಳಿಯುತ್ತೆ. ಶಿಪ್ ಅಂಡ್ ಹಾರಿಜಾನ್. ಪ್ರಾಚೀನ ಜನರು ಸಮುದ್ರದಲ್ಲಿ ದೂರದಲ್ಲಿ ಬರುವ ಹಡಗನ್ನ ಗಮನಿಸ್ತಾರೆ. ಮೊದಲಿಗೆ ದೂರದಿಂದ ಬರ್ತಾ ಇರುವ ಹಡಗಿನ ಮೇಲಿನ ಭಾಗ ಅನ್ನೋದು ಮನುಷ್ಯರ ಕಣ್ಣಿಗೆ ಕಾಣಿಸುತ್ತೆ. ನಂತರ ಹಡಗು ಹತ್ತಿರಕ್ಕೆ ಬರ್ತಾ ಇದ್ದಂತೆ ನಿಧಾನವಾಗಿ ಪೂರ್ತಿಯಾಗಿ ಹಡಗು ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಭೂಮಿ ರೌಂಡ್ ಆಗಿದ್ದಾಗ ಮಾತ್ರವೇ ಈ ರೀತಿ ನಡೆಯೋದಕ್ಕೆ ಸಾಧ್ಯ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಡ್ರಾಯಿಂಗ್ ಅನ್ನ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ವೇರಿಯಿಂಗ್ ಸ್ಟಾರ್ ಕಾನ್ಸ್ಟಲೇಷನ್. ಈ ಅಬ್ಸರ್ವೇಷನ್ ಕೂಡ ಅರಿಸ್ಟಾಟಲ್ ಅವರೇ ಮಾಡಿದ್ದಾರೆ. ಇವರು ಈಜಿಪ್ಟ್ ಗೆ ಹೋಗಿ ಬರ್ಬೇಕಾದ್ರೆ ಈಜಿಪ್ಟ್ ನಲ್ಲಿ ಕಂಡು ಬರ್ತಾ ಇದ್ದ ಆಕಾಶದಲ್ಲಿ ನಕ್ಷತ್ರಗಳ ಪೊಸಿಷನ್ ಅನ್ನೋದು ನಾರ್ತ್ ಸೈಡ್ ಗೆ ಪ್ರಯಾಣ ಮಾಡಿದ್ಮೇಲೆ ಆ ನಕ್ಷತ್ರಗಳು ಬೇರೆ ದಿಕ್ಕಿನಲ್ಲಿ ಕಂಡು ಬರ್ತಾ ಇದ್ವು. ಈ ಭೂಮಿ ರೌಂಡ್ ಆಗಿದ್ದಾಗ ಮಾತ್ರವೇ ಈ ರೀತಿಯಲ್ಲಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ಈ ಇಮೇಜ್ ಅನ್ನ ನೋಡಿ. ಇಲ್ಲಿ ನಕ್ಷತ್ರ ಒಂದೇ ಜಾಗದಲ್ಲಿ ಸ್ಥಿರವಾಗಿದೆ. ಈಗ ನೀವು ಈಕ್ವೆಟರ್ ನಲ್ಲಿ ನಿಂತ್ಕೊಂಡು ನಕ್ಷತ್ರಗಳನ್ನ ನೋಡಿದಾಗ ನಿಮ್ಗೆ ಹಾರಿಜನ್ ಇಂದ ನೇರವಾಗಿ ಕಾಣಿಸುತ್ತೆ. ಅದೇ ನೀವು ನಾರ್ತ್ ಕಡೆ ಪ್ರಯಾಣ ಮಾಡಿದಾಗ ನಿಧಾನವಾಗಿ ಆ ನಕ್ಷತ್ರ ಮೇಲೆ ಹೋಗ್ತಾ ಇರೋ ತರ ನಿಮ್ಗೆ ಕಾಣಿಸುತ್ತೆ. ಈಗ ನೀವು ನಾರ್ತ್ ಪೋಲ್ ನಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ನಕ್ಷತ್ರ ನಿಮ್ಮ ತಲೆ ಮೇಲೆ ಇರುತ್ತೆ. ಇದರಿಂದ ಕೂಡ ಭೂಮಿ ರೌಂಡ್ ಆಗಿದೆ ಅಂತ ಹೇಳಬಹುದು. ಶಾಡೋಸ್ ಅಂಡ್ ಸ್ಟಿಕ್ಸ್. ನೆಲದಲ್ಲಿ ಒಂದು ಕೋಲನ್ನ ಫಿಕ್ಸ್ ಮಾಡಿದ್ರೆ ಸೂರ್ಯನ ಕಿರಣಗಳಿಂದ ಕೋಲಿನ ಶಾಡೋ ಅನ್ನೋದು ಬೀಳುತ್ತೆ. ಈಗ ನೀವು ಒಂದೇ ಸೈಜ್ ಅಲ್ಲಿರುವ ಕೋಲುಗಳನ್ನ ಭೂಮಿಯ ಬೇರೆ ಬೇರೆ ಭಾಗದಲ್ಲಿ ಫಿಕ್ಸ್ ಮಾಡಿದ್ರೆ ಅವುಗಳ ಶಾಡೋಸ್ ಕೂಡ ಬೇರೆ ಬೇರೆ ಸೈಜ್ ನಲ್ಲಿ ಬಿದ್ದಿರುತ್ತೆ. ಭೂಮಿಯ ಕರ್ವೇಚರ್ ಇಂದ ಈ ರೀತಿ ನಡೆಯುತ್ತೆ. ಒಂದು ವೇಳೆ ಭೂಮಿ ಫ್ಲಾಟ್ ಆಗಿದ್ರೆ ಎರಡು ಕೋಲುಗಳ ಶಾಡೋ ಅನ್ನೋದು ಒಂದೇ ಸೈಜ್ ನಲ್ಲಿ ಇರ್ತಾ ಇತ್ತು. ಸೀಯಿಂಗ್ ಫರ್ದರ್ ಫ್ರಮ್ ಹೈಯರ್. ಈಗ ನೀವು ನೆಲದ ಮೇಲೆ ನಿಂತ್ಕೊಂಡು ಒಂದು ಬೈನಾಕುಲರ್ ಅನ್ನ ಬಳಸ್ಕೊಂಡು ತುಂಬಾನೇ ದೂರ ಇರುವ ಒಂದು ವಸ್ತುವನ್ನ ನೋಡ್ತಾ ಇರ್ತೀರಾ. ಅದೇ ನೀವು ಎತ್ತರದ ಪ್ರದೇಶದಿಂದ ನೋಡಿದ್ರೆ ನಿಮ್ಗೆ ಇನ್ನೂ ದೂರದವರೆಗೂ ಕಾಣಿಸುತ್ತೆ. ಇದು ರೌಂಡ್ ಶೇಪ್ ಇಂದಾನೆ ಸಾಧ್ಯವಾಗುತ್ತೆ. ಒಂದು ವೇಳೆ ಭೂಮಿ ಫ್ಲಾಟ್ ಆಗಿದ್ರೆ ನೀವು ಕೆಳಗಡೆಯಿಂದ ನೋಡಿದ್ರು ಇಲ್ಲ ಮೇಲಿಂದ ನೋಡಿದ್ರು ಕೂಡ ನಿಮ್ಗೆ ಕಾಣಿಸೋದು ಸೇಮ್ ವ್ಯೂ. ಲುಕ್ ಅಟ್ ಅದರ್ ಪ್ಲಾನೆಟ್ಸ್. ಭೂಮಿ ಬೇರೆ ಗ್ರಹಗಳಿಗಿಂತ ತುಂಬಾನೇ ವಿಭಿನ್ನವಾಗಿದೆ ಅಂತ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಭೂಮಿಯಲ್ಲಿ ಮಾತ್ರವೇ ಜೀವ ಅನ್ನೋದು ಇದೆ. ಸೌರಮಂಡಲದ ಬೇರೆ ಯಾವ ಗ್ರಹದಲ್ಲೂ ಜೀವ ಕಾಣಿಸೋದಿಲ್ಲ. ನಾವು ಬೇರೆ ಗ್ರಹಗಳಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೌರಮಂಡಲದಲ್ಲಿರುವ ಎಲ್ಲಾ ಗ್ರಹಗಳು ರೌಂಡ್ ಆಗಿವೆ. ಗೆಲಿಲಿಯೋ ಜೂಪಿಟರ್ ಬಗ್ಗೆ ರಿಸರ್ಚ್ ಮಾಡುವಾಗ ಜೂಪಿಟರ್ ನ ಚಂದ್ರ ಅದರ ಸುತ್ತ ಸುತ್ತೋದನ್ನ ಗಮನಿಸ್ತಾನೆ. ಆಗ ಗೆಲಿಲಿಯೋಗೆ ಅನಿಸುತ್ತೆ ಚಿಕ್ಕ ಪುಟ್ಟ ಗ್ರಹಗಳೆಲ್ಲ ದೊಡ್ಡ ಗ್ರಹಗಳ ಸುತ್ತ ಸುತ್ತುತ್ತವೆ ಅಂತ. ಆದ್ರೆ ಗೆಲಿಲಿಯೋನ ಈ ಥಿಯರಿಯನ್ನ ಆ ಸಮಯದಲ್ಲಿ ಯಾರು ನಂಬೋದಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಎಲ್ಲರೂ ಭೂಮಿಯನ್ನ ಈ ಬ್ರಹ್ಮಾಂಡದ ಸೆಂಟರ್ ಪಾಯಿಂಟ್ ಅಂತ ನಂಬ್ತಾ ಇದ್ರು. ಹಾಗೂ ಎಲ್ಲಾ ಗ್ರಹಗಳು ಮತ್ತು ನಕ್ಷತ್ರಗಳು ನಮ್ಮ ಭೂಮಿಯನ್ನ ಸುತ್ತುತ್ತಿವೆ ಅಂತ ನಂಬ್ತಾ ಇದ್ರು. ಗೆಲಿಲಿಯೋ ಪ್ರಕಾರ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿವೆ ಹಾಗೂ ಗ್ರಹಗಳೆಲ್ಲ ರೌಂಡ್ ಆಗಿವೆ. ಇಮೇಜ್ ಫ್ರಮ್ ಸ್ಪೇಸ್. ಕಳೆದ ಕೆಲವು ವರ್ಷಗಳಿಂದ ವಿಜ್ಞಾನಿಗಳು ಅಂತರಿಕ್ಷಕ್ಕೆ ತುಂಬಾನೇ ಸ್ಯಾಟಲೈಟ್ಸ್ ಅನ್ನ ಕಳಿಸಿದ್ದಾರೆ. ಅಷ್ಟೇ ಯಾಕೆ ಸ್ವತಃ ಮನುಷ್ಯನೇ ಅಂತರಿಕ್ಷಕ್ಕೆ ಹೋಗಿ ಬಂದಿದ್ದಾನೆ. ಅಂತರಿಕ್ಷದಲ್ಲಿ ಭೂಮಿಯನ್ನ ಸುತ್ತುತ್ತಾ ಇರುವ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಈಗಲೂ ಕೂಡ ಕೆಲವು ವಿಜ್ಞಾನಿಗಳು ರಿಸರ್ಚ್ ಅನ್ನ ಮಾಡ್ತಿದ್ದಾರೆ. ಈ ಎಲ್ಲಾ ಮಿಷನ್ ಅಲ್ಲಿ ನಾವೆಲ್ಲರೂ ನೋಡಿದ್ದು ಒಂದೇ, ಅದೇ ಕರ್ವೇಚರ್ ಆಫ್ ಅರ್ತ್. ಇಲ್ಲಿಯವರೆಗೂ ಯಾವುದೇ ಮಿಷನ್ ಮೂಲಕ ಭೂಮಿ ಫ್ಲಾಟ್ ಆಗಿದೆ ಅಂತ ಕಂಡು ಬಂದಿಲ್ಲ. ಹಾಗಿದ್ದಾಗ ಭೂಮಿ ಫ್ಲಾಟ್ ಆಗಿದೆ ಅಂತ ಹೇಗೆ ನಂಬೋದಕ್ಕೆ ಸಾಧ್ಯ ಹೇಳಿ? ಕೇವಲ ಗವರ್ಮೆಂಟ್ ಕೊಡುವ ಫಂಡಿಂಗ್ ಗೋಸ್ಕರ ನಾಸಾ ಹಾಗೂ ಇಸ್ರೋದಂತಹ ಸ್ಪೇಸ್ ಏಜೆನ್ಸಿಗಳು ಭೂಮಿ ರೌಂಡ್ ಆಗಿದೆ ಅಂತ ಸುಳ್ಳು ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂತರಿಕ್ಷಕ್ಕೆ ಹೋಗಿ ಬರ್ತಾ ಇರುವ ಕಾಲದಲ್ಲಿ ಕೂಡ ಭೂಮಿ ಫ್ಲಾಟ್ ಆಗಿದೆ ಅಂತ ಹೇಗೆ ವಾದ ಮಾಡ್ತಿದ್ದಾರೋ ನನ್ಗಂತೂ ಗೊತ್ತಿಲ್ಲ. ಒಂದು ವೇಳೆ ಮನುಷ್ಯ ಟೆಕ್ನಾಲಜಿಯಲ್ಲಿ ಡೆವಲಪ್ ಆಗದೆ ಅಂತರಿಕ್ಷಕ್ಕೆ ಮನುಷ್ಯರು ಹೋಗದೇ ಇದ್ರೆ ಇವರು ಫ್ಲಾಟ್ ಅರ್ತ್ ಥಿಯರಿಯನ್ನ ನಂಬೋದ್ರಲ್ಲಿ ತಪ್ಪಿಲ್ಲ. ನಾನಂತೂ ರೌಂಡ್ ಅರ್ತ್ ಅನ್ನ ಸಪೋರ್ಟ್ ಮಾಡ್ತೀನಿ. ನೀವು ರೌಂಡ್ ಅರ್ತ್ ಅನ್ನ ಸಪೋರ್ಟ್ ಮಾಡ್ತೀರಾ ಇಲ್ಲ ಫ್ಲಾಟ್ ಅರ್ತ್ ಅನ್ನ ಸಪೋರ್ಟ್ ಮಾಡ್ತೀರಾ ಅಂತ ಬೇಗ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ಇನ್ಫಾರ್ಮ್ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.